ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಲಬುರ್ಗಾ ಮತ್ತು ಕುಕನೂರು ಎಂಬ ಎರಡು ತಾಲೂಕುಗಳಿವೆ. ಯಲಬುರ್ಗಾವನ್ನ 11ನೇ ಶತಮಾನದ ಆರಂಭದಲ್ಲಿ ಯಲ್ಲಂಬರ್ಗಾ ರಾಜವಂಶ ಆಳ್ತಾ ಇತ್ತು. ಇದು ನಿಜಾಮರ ಆಳ್ವಿಕೆಯಲ್ಲಿದ್ದ ಕೊನೆಯ ತಾಲೂಕುಗಳಲ್ಲಿ ಒಂದಾಗಿದೆ. ಇಲ್ಲಿ ತಿಮ್ಮಪ್ಪನ ದೇವಸ್ಥಾನ ಇದ್ದು 17ನೇ ಶತಮಾನದಲ್ಲಿ ನಿರ್ಮಿಸಲಾದ ಹನುಮಂತನಿಗೆ ಸಮರ್ಪಿತವಾದ ಅಂತರ್ಜಲ ದೇವಾಲಯವಾಗಿದೆ. ಮತ್ತೊಂದು ಕಡೆಗೆ ಕುಕ್ನೂರಿನಲ್ಲಿರುವ ಇಟಗಿಯ ಮಹಾದೇವ ದೇವಾಲಯವನ್ನ ದೇವಾಲಯ ಚಕ್ರವರ್ತಿ ಅಂತ ಕರೆಯಲಾಗುತ್ತೆ. ಇದು ಬೇಲೂರು ಹಳೆಬೀಡು ನಂತರದ ಅತ್ಯುತ್ತಮ ಶಿಲ್ಪಕಲೆಗೆ ಸಾಕ್ಷಿಯಾಗಿದೆ. ಕುಕನೂರು ಪಟ್ಟಣದ ಮಧ್ಯಭಾಗದಲ್ಲಿರುವ ಮಹಾಮಾಯೆ ದೇವಾಲಯದಲ್ಲಿ ಲಕ್ಷ್ಮಿ ಮತ್ತು ಪಾರ್ವತಿಯನ್ನ ಮಹಾಮಾಯೆಯಾಗಿ ಪೂಜಿಸಲಾಗುತ್ತೆ. ಕ್ಷೇತ್ರದ ಸಮಗ್ರತೆ ದೃಷ್ಟಿಯಿಂದ ಕುಕನೂರು ಪ್ರದೇಶಕ್ಕೆ ಸಿಕ್ಕಷ್ಟು ಅಭಿವೃದ್ಧಿಯ ಭಾಗ್ಯ ಯಲಬುರ್ಗಾಕ್ಕೆ ಸಿಕ್ಕಿಲ್ಲ ಅನ್ನೋ ಮಾತಿದೆ. ಜೊತೆಗೆ ಪ್ರತಿ ಚುನಾವಣೆ ಬಂದಾಗಲೂ ಯಲಬುರ್ಗಾ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆ ಪ್ರಮುಖ ವಿಚಾರವಾಗಿ ಕಾಣಿಸಿಕೊಳ್ಳುತ್ತೆ. ಇವೆಲ್ಲದರ ನಡುವೆ 2023ರಲ್ಲಿ ಕಾಂಗ್ರೆಸ್ನ ಬಸವರಾಜ ರಾಯರೆಡ್ಡಿ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ ಬಸವರಾಜ ರಾಯರೆಡ್ಡಿ ಜನತಾದಳದ ಮೂಲಕ ರಾಜಕೀಯ ಆರಂಭಿಸಿ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. 1985ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದ ರಾಯರೆಡ್ಡಿ ಒಟ್ಟು 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1996ರಲ್ಲಿ ಒಂದು ಅವಧಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ರಾಯರೆಡ್ಡಿ ಈ ಹಿಂದೆ ಜೆಎಚ್ ಪಟೇಲ್ ಅವರ ಸಂಪುಟದಲ್ಲಿ ವಸತಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಸ್ಪರ್ಧಿಸಿ ಬಿಜೆಪಿಯ ಹಾಲಪ್ಪ ಆಚಾರ್ ವಿರುದ್ಧ 17,181 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಪ್ರಸ್ತುತ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಾಜಿ ಶಾಸಕ ಹಾಲಪ್ಪ ಆಚಾರ್ ವೃತ್ತಿಯಲ್ಲಿ ರೈತರಾಗಿದ್ದ ಹಾಲಪ್ಪ ಆಚಾರ್ 1980ರಲ್ಲಿ ರಾಯಚೂರು ಡಿಸಿಸಿ ಬ್ಯಾಂಕ್ ಅನ್ನು ಪುನಶ್ಚೇತನಗೊಳಿಸುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡರು. 1988-89ರಲ್ಲಿ ಅದರ ಅಧ್ಯಕ್ಷರಾಗಿ ಆಯ್ಕೆಯಾದರು. 2010ರಲ್ಲಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದರು. 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2021ರಲ್ಲಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಗಣಿ ಮತ್ತು ಭೂವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. 2023ರಲ್ಲಿ ರಾಯರೆಡ್ಡಿ ವಿರುದ್ಧ ಸೋಲು ಅನುಭವಿಸಿದ್ದಾರೆ. ಈ ಕ್ಷೇತ್ರದ ರಾಜಕೀಯ ಇತಿಹಾಸ. ಯಲಬುರ್ಗಾ ಕ್ಷೇತ್ರದ ರಾಜಕೀಯ ಇತಿಹಾಸ ತೀವ್ರ ಕುತೂಹಲ ಮೂಡಿಸುವಂಥದ್ದು. ಕೊಪ್ಪಳದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಮುದಾಯಗಳು ಅಧಿಕಾರಕ್ಕಾಗಿ ಪೈಪೋಟಿ ನಡೆಸಿದರೆ ಇಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಪೈಪೋಟಿ ನಡೀತಾ ಬಂದಿದೆ. ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಈ ಕ್ಷೇತ್ರದಲ್ಲಿ 6 ಬಾರಿ ಗೆದ್ದು ದಾಖಲೆ ಬರೆದಿದ್ದಾರೆ. ಲಿಂಗಾಯತ ಸಮುದಾಯದವರೇ ಹೆಚ್ಚಾಗಿದ್ದರೂ ಕುರುಬ ಸಮುದಾಯದ ಮತಗಳು ಇಲ್ಲಿ ನಿರ್ಣಾಯಕವಾಗಿವೆ. 1962ರ ಚುನಾವಣೆಯನ್ನು ಹೊರತುಪಡಿಸಿದಂತೆ 1952ರಿಂದ 1983ರವರೆಗೆ ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿತ್ತು. 1952ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಯ್ಯನಗೌಡ, 1957ರಲ್ಲಿ ಅಳವಂಡಿ ಶಂಕರಗೌಡ ಗೆದ್ದಿದ್ರು. 1962ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಂಕರಗೌಡ ಬಸನಗೌಡ ಅವರನ್ನ ಹಿಂದಿಕ್ಕಿ ಎಲ್ಎಸ್ಎಸ್ ಪಕ್ಷದ ವೀರಭದ್ರಪ್ಪ ಈರಪ್ಪ ಜಯಗಳಿಸಿದ್ರು. 1967ರಲ್ಲಿ ಸಿ ಗೌಡ, 1972ರಲ್ಲಿ ಪ್ರಭುರಾಜ್ ಎಲ್ ಪಾಟೀಲ್, 1978ರಲ್ಲಿ ಶ್ರೀ ಲಿಂಗರಾಜ್ ಶಿವಶಂಕರ್ ರಾವ್, 1983ರಲ್ಲಿ ಲಿಂಗರಾಜ್ ಶಿವಶಂಕರ್ ರಾವ್ ದೇಸಾಯಿ ಗೆದ್ದಿದ್ರು. 1985ರಿಂದ ಬಸವರಾಜ ರಾಯರೆಡ್ಡಿ ಅವರ ಪರ್ವ ಶುರುವಾಯಿತು ಅಂತಲೇ ಹೇಳಬಹುದು. 1985ರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ ರಾಯರೆಡ್ಡಿ 1989 ಮತ್ತು 1994ರ ಚುನಾವಣೆಯಲ್ಲಿ ಪಕ್ಷ ಬದಲಿಸಿ ಜನತಾದಳದಿಂದ ಸ್ಪರ್ಧಿಸಿ ಗೆಲುವಿನ ನಾಗಾಲೋಟದಲ್ಲಿ ಮುಂದುವರೆದಿದ್ದರು. 1999ರಲ್ಲಿ ರಾಯರೆಡ್ಡಿ ಅವರ ಗೆಲುವಿಗೆ ಬ್ರೇಕ್ ಕೊಟ್ಟವರು ಶಿವಶರಣಪ್ಪಗೌಡ ಪಾಟೀಲ್. 2004ರಲ್ಲಿ ಮತ್ತೆ ಬಸವರಾಜ ರಾಯರೆಡ್ಡಿ ಅಧಿಕಾರಕ್ಕೆ ಬಂದರು. 2008ರ ಚುನಾವಣೆಯಲ್ಲಿ ರಾಯರೆಡ್ಡಿ ಅವರ ಎದುರು ಸ್ಪರ್ಧಿಸಿದ್ದ ಬಿಜೆಪಿಯ ಈಶಣ್ಣ ಗೊಳಗಣ್ಣವರ್ ಮೊದಲ ಬಾರಿಗೆ 29,781 ಮತಗಳ ಅಂತರದಿಂದ ಜಯಿಸಿದ್ರು. 2013ರಲ್ಲಿ ಬಿಜೆಪಿಯ ಹಾಲಪ್ಪ ಆಚಾರ್ ಅವರನ್ನ ಹಿಂದಿಕ್ಕೆ ರಾಯರೆಡ್ಡಿ ಅವರು 5ನೇ ಬಾರಿಗೆ ಚುನಾವಣೆಯಲ್ಲಿ ಗೆದ್ದರು. ರಾಯರೆಡ್ಡಿ ಮತ್ತು ಹಾಲಪ್ಪ ಆಚಾರ್ ನಡುವಿನ ಮತಗಳ ಅಂತರ 16,900 ಆಗಿತ್ತು.
2018ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ಹಾಲಪ್ಪಾಚ ರಾಯರೆಡ್ಡಿ ಅವರನ್ನ 13,318 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಹಾಲಪ್ಪಾಚಾರ್ ಮತ್ತು ಬಸವರಾಜ ರಾಯರೆಡ್ಡಿ ಇಬ್ಬರು ಕೂಡ ರೆಡ್ಡಿ ಲಿಂಗಾಯತ ಉಪ ಪಂಗಡಕ್ಕೆ ಸೇರಿದವರು. 2023ರ ಚುನಾವಣೆಯಲ್ಲಿ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದು 94,330 ಮತ ಗಳಿಸಿದರೆ ಬಿಜೆಪಿಯ ಹಾಲಪ್ಪಾಚಾರ್ 77,149 ಮತ ಪಡೆದುಕೊಂಡರು. ಆ ಮೂಲಕ 17,181 ಮತಗಳ ಅಂತರದಲ್ಲಿ ಬಸವರಾಜ ರಾಯರೆಡ್ಡಿ ಗೆಲುವು ಸಾಧಿಸಿದ್ದಾರೆ. ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರ: ಲಿಂಗಾಯತ 80,000, ಕುರುಬರು 35,000, ಪರಿಶಿಷ್ಟ ಜಾತಿ 30,000, ಪರಿಶಿಷ್ಟ ಪಂಗಡ 15,000, ಮುಸ್ಲಿಂ ಸಮುದಾಯದ 18,000 ಮತಗಳಿವೆ.